ಮಿತ್ರರೇ ನಮಸ್ಕಾರ. ಮಿತ್ರರೇ, ಇನ್ನೊಂದು 3 ತಿಂಗಳಲ್ಲಿ ಪಂಚರಾಜ್ಯ ಚುನಾವಣೆ ನಡೆಯೋದಕ್ಕಿದೆ. ಈ 5 ಚುನಾವಣೆಗಳಲ್ಲಿ ಪುದುಚೇರಿಯನ್ನು ಹೊರತುಪಡಿಸಿದರೆ ಉಳಿದ 4 ಚುನಾವಣೆಗಳು ಕೂಡ ತನ್ನದೇ ಆದ ಕಾರಣದಿಂದಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾವೆ. ಒಂದು ರೀತಿಯಲ್ಲಿ ದೇಶವೇ ಈ ಚುನಾವಣೆಯತ್ತ ನೋಡ್ತಾ ಇದೆ. ಅದಕ್ಕೆ ಕಾರಣ ಇಷ್ಟೇ, ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವರ್ಸಸ್ ಬಿಜೆಪಿಯ ನಡುವೆ ಮಹಾಯುದ್ಧದ ರೀತಿಯ ಹೋರಾಟ ಇದೆ. ಇನ್ನು ದಕ್ಷಿಣದ 2 ಪ್ರಮುಖ ರಾಜ್ಯಗಳು, ಒಂದು ಕೇರಳ, ಇನ್ನೊಂದು ಕಡೆ ತಮಿಳುನಾಡು. ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರವನ್ನು ಉಳಿಸಿಕೊಳ್ಳುವಂತಹ ತವಕದಲ್ಲಿದೆ. ಇದೆಲ್ಲದರ ನಡುವೆ ಕೇರಳದಲ್ಲಿ ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳು ಬಹಳ ಕ್ಷೀಣ. ಅಂದ್ರೆ ಅವರೇನು ಅಧಿಕಾರ ಮಾಡ್ತಾರೆ ಅನ್ನುವಂಥದ್ದನ್ನ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲೂ ಸಹ ಬಿಜೆಪಿ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳಕ್ಕೆ ಹೋಗಿದ್ರು, ಕೇರಳದಲ್ಲಿ ರ್ಯಾಲಿಯನ್ನು ನಡೆಸಿದ್ರು, ರೋಡ್ ಶೋವನ್ನು ಕೂಡ ಮಾಡಿದ್ರು, ಅಬ್ಬರದ ಪ್ರಚಾರ ಭಾಷಣವನ್ನು ಕೂಡ ಮಾಡಿದ್ರು. ಕೇರಳದಲ್ಲಿ ಬಿಜೆಪಿಗೆ ಯಾವುದೇ ಪಾಸಿಟಿವ್ ನ್ಯೂಸ್ಗಳಿಲ್ಲ. ಅಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಮಿನಿ ಬ್ಯಾಟಲ್ನಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ವಿಧಾನಸಭೆಯನ್ನು ಕೂಡ ಅವರೇ ಗೆಲ್ತಾರೆ ಎನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇದೆಲ್ಲದರ ನಡುವೆ ಬಿಜೆಪಿ ಕೇರಳದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದೆ. ಇನ್ನೊಂದು ಕಡೆ ಗೆಲ್ತೀವಿ ಎನ್ನುವಂತ ಉತ್ಸಾಹದಲ್ಲಿರುವಂತಹ ಕಾಂಗ್ರೆಸ್ ಈಗ ಒಡೆದ ಮನೆಯಾಗಿದೆ. ಇದೆಲ್ಲದರ ಮಧ್ಯೆಯಲ್ಲಿ ಒಂದು ಒಪಿನಿಯನ್ ಪೋಲ್ ಕೂಡ ಬಂದಿದೆ, ಚುನಾವಣಾ ಪೂರ್ವ ಸಮೀಕ್ಷೆ. ಮಿತ್ರರೇ, ಕೇರಳದಲ್ಲಿ ಈ ಬಾರಿ ಏನಾಗಬಹುದು? ಕಾಂಗ್ರೆಸ್ ನಿರಾಯಾಸವಾಗಿ ಅಧಿಕಾರವನ್ನು ಹಿಡಿಯುತ್ತಾ? ಬಿಜೆಪಿಯ ತಂತ್ರಗಾರಿಕೆ ಏನು? ಒಪಿನಿಯನ್ ಪೋಲ್ನ ಅಂಕಿಅಂಶಗಳು ಏನು ಹೇಳ್ತಾ ಇದ್ದಾವೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಒಪಿನಿಯನ್ ಪೋಲ್ ಬಗ್ಗೆ ಹೇಳ್ಬಿಡ್ತೀನಿ. ಆಗ ಕೇರಳದಲ್ಲಿ ಈ ಬಾರಿ ಯಾವ ರೀತಿಯಾದಂತಹ ರಾಜಕೀಯ ಚಿತ್ರಣ ಇದೆ, ಯಾರು ಗೆಲ್ಲುವಂತಹ ಸಾಧ್ಯತೆಗಳಿದ್ದಾವೆ, ಇದು ಮುಂದೆ ರಾಜಕೀಯವಾಗಿ ಏನೆಲ್ಲ ಸಮೀಕರಣಕ್ಕೆ ಕಾರಣ ಆಗಬಹುದು, ಇದೆಲ್ಲದರ ಬಗ್ಗೆ ನಿಮಗೊಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗಬಹುದು. ಸದ್ಯ ಕೇರಳ ವಿಧಾನಸಭಾ ಚುನಾವಣೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಒಪಿನಿಯನ್ ಪೋಲ್ ಅನ್ನು ಕಂಡಕ್ಟ್ ಮಾಡಿದ್ದು ವೋಟ್ ವೈಬ್ ಅನ್ನುವಂತಹ ಒಂದು ಸಂಸ್ಥೆ. ಇದೇ ವೋಟ್ ವೈಬ್ ಜುಲೈ ತಿಂಗಳಿನಲ್ಲೂ ಕೂಡ ಒಂದು ಸರ್ವೆಯನ್ನು ನಡೆಸಿತ್ತು. ಆ ಸರ್ವೆಗೂ ಈಗ ಹೊಸ ವರ್ಷದ ಆರಂಭದಲ್ಲಿ ನಡೆಸಿದಂತಹ ಸರ್ವೆಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಕೇರಳದ ಮತದಾರರ ಮನಸ್ಸು ಬದಲಾಗಿರುವಂತಹದ್ದು ಎದ್ದು ಕಾಣ್ತಾ ಇದೆ. ಮೊದಲನೇದಾಗಿ ಈ ವೋಟ್ ವೈಬ್ ಸರ್ವೆಯಲ್ಲಿ ಕೇರಳದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಯಾವ ಕೂಟ ಎಷ್ಟು ಪರ್ಸೆಂಟೇಜ್ ವೋಟನ್ನು ಪಡೆಯಬಹುದು ಅನ್ನೋದರ ಬಗ್ಗೆ ಮೊದಲಿಗೆ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಅದರಲ್ಲಿ ಬಂದಂತಹ ಅಂಕಿಅಂಶಗಳೇನು ಕೇಳಿದ್ರೆ, LDF ಸದ್ಯ ಅಧಿಕಾರದಲ್ಲಿರುವಂತಹ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಏನಿದೆ, ಇವರು 29.3% ವೋಟನ್ನು ಪಡೆಯಬಹುದು ಹೀಗಂತ ವೋಟ್ ವೈಬ್ ಸಮೀಕ್ಷೆ ಹೇಳ್ತಾ ಇದೆ. ಅದೇ ರೀತಿಯಾಗಿ ಮಿತ್ರರೇ, ಸದ್ಯ ಅಪೋಸಿಷನ್ ಪಾರ್ಟಿ ಆಗಿರುವಂತಹ UDF ಏನಿದೆ, ಕಾಂಗ್ರೆಸ್ ನೇತೃತ್ವದ ಕೂಟ, ಇವರು 32.7% ವೋಟನ್ನು ಪಡೆಯಬಹುದು ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಈ ಬಾರಿ ಕೇರಳದಲ್ಲಿ ಜಾದೂ ಮಾಡಬೇಕು ಅಂತ ಹೇಳಿ ಹೊರಟಿರುವಂತಹ NDA ಕೇವಲ 19.8% ವೋಟನ್ನು ಪಡೆಯಬಹುದು ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಈ 3 ಪಕ್ಷವನ್ನ ಬೆಂಬಲಿಸದೆ ಇತರೆ ಬೆಂಬಲಿಸುವಂತವರ ಬೆಂಬಲಿಸುವಂತವರ ಸಂಖ್ಯೆ 3% ಇದೆ. ಇದುವರೆಗೆ ನಾವು ಈ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಯಾರಿಗೆ ವೋಟ್ ಹಾಕಬೇಕು ಅಂತ ನಿರ್ಧಾರ ಮಾಡ್ತೀವಿ ಅಂತ ಹೇಳದಂತವರ ಸಂಖ್ಯೆ 7.5% ಇದೆ. ಹಾಗೆ ನಾವು ಏನೂ ಹೇಳೋದಿಲ್ಲ, ಚುನಾವಣೆ ಬಂದಾಗ ನೋಡ್ಕೊಳ್ತೀವಿ ಅಂತ ಹೇಳುವಂತವರ ಸಂಖ್ಯೆ 7.8% ಇದೆ. ಈ ಸಮೀಕ್ಷೆ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಇದೆ ಕೇಳಿದ್ರೆ, ಇದೇ ವೋಟ್ ವೈಬ್ 2025 ಜುಲೈ 7ನೇ ತಾರೀಕು ಒಂದು ಸಮೀಕ್ಷೆಯನ್ನು ನಡೆಸಿತ್ತು. ಆ ಸಂದರ್ಭದಲ್ಲಿ ಬಂದಂತಹ ಅಂಕಿಅಂಶಕ್ಕೂ ಈಗಿನ ಅಂಕಿಅಂಶಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ಸಮೀಕ್ಷೆಯಲ್ಲಿ ಕೇರಳದ ಅಭಿವೃದ್ಧಿಗೆ ಯಾವ ಪಕ್ಷ ಉತ್ತಮ ಅಂತ ಜನರಿಗೊಂದು ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ 27.8% ಜನ LDFಗೆ ಮತ ಕೊಟ್ಟಿದ್ರೆ 38.9% UDFಗೆ ಮತ ಕೊಟ್ಟಿದ್ರು. ಅದೇ ರೀತಿಯಾಗಿ NDAಗೆ ಕೂಡ 23.1% ಮತ ಸಿಕ್ಕಿತ್ತು. ಆದರೆ 6 ತಿಂಗಳ ಒಳಗಾಗಿ ನಡೆದಂತಹ ಮತ್ತೊಂದು ಸಮೀಕ್ಷೆಯಲ್ಲಿ ಕಂಪ್ಲೀಟ್ ಚಿತ್ರಣ ಬದಲಾಗಿದೆ. ಅಂದು 38% ಜನರ ಬೆಂಬಲವನ್ನು ಹೊಂದಿದ್ದಂತಹ UDF ಈಗ 32%ಗೆ ಇಳಿದಿದೆ. ಅದೇ ರೀತಿಯಾಗಿ 24% ನಲ್ಲಿದ್ದಂತಹ NDA ಈಗ 19.8, ಅಂದ್ರೆ ಆಲ್ಮೋಸ್ಟ್ 20%ಗೆ ಬಂದು ಕೂತ್ಕೊಂಡಿದೆ. ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತಂದ್ರೆ, ಈ ಬಾರಿಯ ಕೇರಳದ ಚುನಾವಣೆ ಇದೆಯಲ್ಲ, ಇದು ಕೊನೆವರೆಗೂ ಕೂಡ ಕುತೂಹಲವನ್ನು ಉಳಿಸಿಕೊಂಡಿರುತ್ತೆ. ಮತದಾರ ಅಂತಿಮ ಕ್ಷಣದಲ್ಲೂ ಕೂಡ ತನ್ನ ನಿರ್ಧಾರವನ್ನು ಬದಲಾಯಿಸಬಹುದು. ಆ ರೀತಿಯಾದಂತಹ ಚಿತ್ರಣ ಕೇರಳದಲ್ಲಿದೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಇದೇ ಸಮೀಕ್ಷೆಯಲ್ಲಿ ಯಾರು CM ಅಭ್ಯರ್ಥಿ ಆಗಬೇಕು ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದರಲ್ಲಿ VD ಸತೀಶನ್, ಕಾಂಗ್ರೆಸ್ನ ನಾಯಕ, ಹಾಲಿ ವಿಪಕ್ಷ ನಾಯಕನೂ ಕೂಡ ಹೌದು, ಇವರ ಪರವಾಗಿ 22.4% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಇವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಹಾಗೆ ಹಾಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪರವಾಗಿ 18% ಜನ ಒಲವನ್ನು ಹೊಂದಿದ್ದಾರೆ. ಹಾಗೆ ಲೆಫ್ಟ್ ಪಾರ್ಟಿಯ ಇನ್ನೋರ್ವ ನಾಯಕಿಯಾಗಿರುವಂತಹ KK ಶೈಲಜಾ ಪರವಾಗಿ 16.9% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಇನ್ನು ಕೇರಳದ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ 14.7% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಕಾಂಗ್ರೆಸ್ನ ರೆಬಲ್ ನಾಯಕನಾಗಿರುವಂತಹ ಶಶಿ ತರೂರ್ ಮುಖ್ಯಮಂತ್ರಿ ಆಗಬೇಕು ಅಂತ 9.8% ಜನ ಒಲವನ್ನು ಹೊಂದಿದ್ದಾರೆ.
ಹಾಗೆ ರಾಹುಲ್ ಗಾಂಧಿ ಅವರ ರೈಟ್ ಹ್ಯಾಂಡ್ ಆಗಿರುವಂತಹ KC ವೇಣುಗೋಪಾಲ್ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅಂತ 6.4% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇದೇ ವೋಟ್ ವೈಬ್ ಜುಲೈ ತಿಂಗಳಿನಲ್ಲಿ ನಡೆಸಿದಂತಹ ಸಮೀಕ್ಷೆಯಲ್ಲೂ ಕೂಡ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಜನರಿಗೊಂದು ಪ್ರಶ್ನೆಯನ್ನ ಕೇಳಿತ್ತು. ಆ ಸಂದರ್ಭದ ಅಂಕಿಅಂಶಗಳಿಗೂ ಈ ಸಂದರ್ಭದ ಅಂಕಿಅಂಶಗಳಿಗೂ ತಾಳಮೇಳವೇ ಇಲ್ಲ, ಅಷ್ಟೊಂದು ಬದಲಾಗಿದೆ. ಜುಲೈ ತಿಂಗಳಿನಲ್ಲಿ LDFನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳದಂತಹ ಪ್ರಶ್ನೆಗೆ 17.5% ಜನ ಪಿಣರಾಯಿ ವಿಜಯನ್ಗೆ ವೋಟ್ ಹಾಕಿದ್ರು. ಆದ್ರೆ ಈಗ ಅದು 18%ಗೆ ರೈಸ್ ಆಗಿದೆ. ಹಾಲಿ ಮುಖ್ಯಮಂತ್ರಿಗಳ ವರ್ಚಸ್ಸು ಒಂದು 0.5 ಅಷ್ಟು ರೈಸ್ ಆದ್ರೆ ಅದೇ LDFನಲ್ಲಿ ಇನ್ನೋರ್ವ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರುವಂತಹ KK ಶೈಲಜಾ ಅವರ ವರ್ಚಸ್ಸು ಬಹಳಷ್ಟು ಕಡಿಮೆ ಆಗಿದೆ. ಜುಲೈನಲ್ಲಿ ನಡೆದಂತಹ ಸರ್ವೆಯಲ್ಲಿ KK ಶೈಲಜಾ ಮುಖ್ಯಮಂತ್ರಿ ಆಗಬೇಕು ಅಂತ 24.2% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಅದು 16.9%ಗೆ ಕುಸಿತ ಕಂಡಿದೆ. ಇನ್ನು ಕಾಂಗ್ರೆಸ್ ಕೂಟದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಜುಲೈನಲ್ಲಿ ಸಮೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ UDFನ ವೋಟರ್ಸ್ಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು, ಯಾರು ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ. ಆಗ 28.3% ಜನ ಶಶಿ ತರೂರ್ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ UDF ವೋಟರ್ಸ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದೇ VD ಸತೀಶನ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಕೇವಲ 15.4% ಜನ ಮಾತ್ರ ಒಲವನ್ನು ಹೊಂದಿದ್ರು. ಹಾಗೆ KC ವೇಣುಗೋಪಾಲ್ಗೆ ಕೇವಲ 4.2% ಜನರ ಬೆಂಬಲ ಮಾತ್ರ ಸಿಕ್ಕಿತ್ತು. ಆದ್ರೆ ಈಗ ನಡೆದಂತಹ ಸಮೀಕ್ಷೆಯಲ್ಲಿ ಟೋಟಲಿ ಉಲ್ಟಾಗಿದೆ. VD ಸತೀಶನ್ ನಂಬರ್ 1 ಸ್ಥಾನಕ್ಕೆ ಹೋಗಿದ್ದಾರೆ. UDF ಏನಾದರೂ ಅಧಿಕಾರಕ್ಕೆ ಬಂದಿದೆ ಆದ್ರೆ VD ಸತೀಶನ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ 22.4% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಹಿಂದೆ 28% ಜನ ಬೆಂಬಲವನ್ನು ಹೊಂದಿದ್ದಂತಹ ಶಶಿ ತರೂರ್ ಈಗ 9.8%ಗೆ ಕುಸಿತ ಕಂಡಿದ್ದಾರೆ. ಶಶಿ ತರೂರ್ ಅವರ ಜನಬೆಂಬಲ ಕುಸಿಯೋದಕ್ಕೆ ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. ಅವರು ಸದ್ಯ ರೆಬಲ್ ಆಗಿದ್ದಾರೆ, ರಾಹುಲ್ ಗಾಂಧಿ ಅವರ ವಿರುದ್ಧವೇ ಇದ್ದಾರೆ. ಹೀಗಾಗಿ ಪಕ್ಷದಲ್ಲಿ ಒಂದು ರೀತಿಯ ಗೊಂದಲ ನಿರ್ಮಾಣ ಆಗಿದೆ. ಪಕ್ಷ ಅವರನ್ನ ಸೈಡ್ ಲೈನ್ ಕೂಡ ಮಾಡ್ತಾ ಇದೆ. ಅದನ್ನು ನಾನು ಮುಂದೆ ಹೇಳ್ತೀನಿ, ಈಗ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಇದರ ಜೊತೆಗೆ ಮಿತ್ರರೇ, LDF ಸರ್ಕಾರದ ಸಾಧನೆಯ ಬಗ್ಗೆಯೂ ಕೂಡ ಜನರಿಗೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಪಿಣರಾಯಿ ವಿಜಯನ್ ಸಾಧನೆ ನಿಮಗೆ ತೃಪ್ತಿ ತಂದಿದೆಯಾ ಇಲ್ವಾ ಅಂತ. ಅದಕ್ಕೆ ತುಂಬಾ ಚೆನ್ನಾಗಿದೆ ಅಂತ 23.8% ಜನ ಅಭಿಪ್ರಾಯವನ್ನು ಪಟ್ಟರೆ, ಚೆನ್ನಾಗಿದೆ ಓಕೆ ಆಗಿದೆ ಅಂತ ಹೇಳಿದಂಥವರ ಸಂಖ್ಯೆ 10.7% ಇದೆ. ಆವರೇಜ್ ಆಗಿದೆ ಅಂತ ಹೇಳಿ 11.8% ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಇಲ್ಲ, ಈ ಸರ್ಕಾರ ಕೆಟ್ಟದಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ 20.9% ಜನ ಅಭಿಪ್ರಾಯ ಪಟ್ಟರೆ, ಭಾರೀ ಕೆಟ್ಟದಾಗಿದೆ ಅಂತ 31% ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಅಲ್ಲಿಗೆ ಮಿತ್ರರೇ, ಕೆಟ್ಟದಾಗಿದೆ ಮತ್ತು ಭಾರೀ ಕೆಟ್ಟದಾಗಿದೆ ಎರಡನ್ನೂ ಸೇರಿಸಿದ್ರೆ 51.9% ಆಗುತ್ತೆ. ಇದರ ಅರ್ಥ ಏನು ಕೇಳಿದ್ರೆ, ಪಿಣರಾಯಿ ವಿಜಯನ್ ಅವರ ಸರ್ಕಾರ ಇದೆಯಲ್ಲ, ಭಾರೀ ಪ್ರಮಾಣದಲ್ಲಿ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಈ ಸಮೀಕ್ಷೆಯಿಂದ ತಿಳಿದು ಬರ್ತಾ ಇದೆ. ಮಿತ್ರರೇ, ಕೇರಳದಲ್ಲಿ ಒಟ್ಟು 140 ವಿಧಾನಸಭಾ ಕ್ಷೇತ್ರಗಳಿರುವಂತಹದ್ದು. ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ 71 ಕ್ಷೇತ್ರವನ್ನ ಒಂದು ಕೂಟ ಗೆಲ್ಲಲೇಬೇಕು. ಅದು UDF ಆಗಿರಬಹುದು, LDF ಆಗಿರಬಹುದು ಅಥವಾ NDA ಆಗಿರಬಹುದು. ಯಾರೇ ಅಧಿಕಾರಕ್ಕೆ ಬರಬೇಕಾದ್ರೂ 71 ಸೀಟ್ಗಳ ಅವಶ್ಯಕತೆ ಇದೆ. ಸದ್ಯದ ಚಿತ್ರಣವನ್ನ ನೋಡಿದ್ರೆ ಕಾಂಗ್ರೆಸ್ ನೇತೃತ್ವದ UDF ಇದೆಯಲ್ಲ, ಇವರು ಈಸಿಯಾಗಿ 71ರ ಮಾರ್ಕ್ ಅನ್ನು ರೀಚ್ ಆಗ್ತಾರೆ ಅಂತ ಬಹುತೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದರೆ BJP ಏನ್ ಟ್ರೈ ಮಾಡ್ತಾ ಇದೆ ಗೊತ್ತಾ? UDF ಈಸಿಯಾಗಿ ಅಧಿಕಾರವನ್ನು ಹಿಡಿಬಾರ್ದು, ಅತಂತ್ರ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ. ಇದನ್ನು ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು, ಕೇರಳದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದ್ದೇ ಆದ್ರೆ BJP ಯಾರ ಜೊತೆಗೆ ಹೋಗುತ್ತೆ? LDF ಜೊತೆಗೆ ಹೋಗುತ್ತಾ, UDF ಜೊತೆಗೆ ಹೋಗುತ್ತಾ? ಎರಡೂ ಕೂಡ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. BJPಗೆ ಇಬ್ಬರೂ ಕೂಡ ಹತ್ತಿರ ಇರುವಂತಹ ಪಕ್ಷಗಳೇ ಅಲ್ಲ, ಸೈದ್ಧಾಂತಿಕವಾಗಿ ಭಾರಿ ವಿರೋಧಿಗಳು. ಇಂತಹ ಸನ್ನಿವೇಶದಲ್ಲಿ BJPಯ ತಂತ್ರಗಾರಿಕೆ ಏನು ಅಂತ ಹೇಳಿ ಕೆಲವರಿಗೊಂದು ಪ್ರಶ್ನೆ ಇರಬಹುದು. ಇಲ್ಲೇ ಇರುವಂತಹದ್ದು ರಾಜಕೀಯ ಲೆಕ್ಕಾಚಾರ. 2024ರ ಲೋಕಸಭಾ ಚುನಾವಣೆಯಲ್ಲಿ BJP ಕೇವಲ ಒಂದೇ ಕ್ಷೇತ್ರವನ್ನ ಕೇರಳದಲ್ಲಿ ಗೆದ್ದಿದ್ದು. ಆದರೆ NDA 19.40 ವೋಟ್ ಶೇರ್ ಅನ್ನು ಪಡೆದುಕೊಂಡಿತ್ತು. ಹಾಗೆ LDF ಕೂಡ 33% ವೋಟ್ ಶೇರ್ ಅನ್ನು ಪಡೆದಿತ್ತು, ಗೆದ್ದಿದ್ದು ಒಂದು ಸೀಟ್ ಮಾತ್ರ. ಹಾಗೆ UDF 45% ವೋಟ್ ಶೇರ್ ಅನ್ನು ಪಡೆದು 18 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಈ ಬಾರಿಯ BJP ತಂತ್ರಗಾರಿಕೆ ಏನು ಕೇಳಿದ್ರೆ, ಹೆಚ್ಚಿನ ವೋಟ್ ಅನ್ನು ಪಡೆಯೋದಕ್ಕೆ ಯತ್ನ ಮಾಡಿ ಈಗೇನು ಲೋಕಸಭಾ ಚುನಾವಣೆಯಲ್ಲಿ 19.40 ಹತ್ತತ್ರ 20% ವೋಟ್ ಅನ್ನು ಪಡೆದುಕೊಂಡಿದ್ರಲ್ಲ, ಇದನ್ನೊಂದು 23-24%ಗೆ ಏರಿಕೆ ಮಾಡಿಕೊಂಡಿದ್ದೇ ಆದ್ರೆ ಕೇರಳದಲ್ಲಿ 100% ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ. LDFಗೂ ಅಧಿಕಾರ ಸಿಗೋದಿಲ್ಲ, UDFಗೂ ಅಧಿಕಾರ ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ LDF ಮತ್ತು UDF ಸೇರ್ಕೊಂಡು ಕೇರಳದಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಇದು ಶತಸಿದ್ಧ. ನೀವು ಬೇಕಾದ್ರೆ ಬರೆದಿಟ್ಟುಕೊಳ್ಳಿ, ಅತಂತ್ರ ವಿಧಾನಸಭೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ LDF ಮತ್ತು UDF ಒಟ್ಟಾಗ್ತಾರೆ. ಇಡೀ ದೇಶದಲ್ಲಿ ಈಗಾಗಲೇ ಒಟ್ಟಾಗಿದ್ದಾರೆ. ಕೇರಳದಲ್ಲಿ ಮಾತ್ರ ಅವರು ಪ್ರತಿಸ್ಪರ್ಧಿಗಳಾಗಿ ಚುನಾವಣೆಯನ್ನು ಎದುರಿಸ್ತಾ ಇರುವಂತಹದ್ದು. ಬಂಗಾಳದಲ್ಲಿ ಲೆಫ್ಟ್ ಪಾರ್ಟಿ ಯಾರ ಜೊತೆಗಿದೆ? ಇದೇ ಕಾಂಗ್ರೆಸ್ನ ಜೊತೆಗೆ ತಾನೆ. ತಮಿಳುನಾಡಿನಲ್ಲಿ ಯಾರ ಜೊತೆಗೆ ಅವರು ಚುನಾವಣೆಯನ್ನು ಎದುರಿಸ್ತಾರೆ? ಹಾಗೆ ಬಿಹಾರ, ಜಾರ್ಖಂಡ್ ಎಲ್ಲಾ ಕಡೆಯಲ್ಲೂ ಕೂಡ ಲೆಫ್ಟ್ ಪಾರ್ಟಿ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿರುವಂತಹದ್ದು. ಕೇರಳದಲ್ಲಿ ಮಾತ್ರ ಅವರು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಆಡಳಿತ ಹಂಚಿಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ BJPಯ ತಂತ್ರಗಾರಿಕೆ ಏನು ಕೇಳಿದ್ರೆ, ಕೇರಳದಲ್ಲಿ ಎರಡೇ ಶಕ್ತಿಗಳಿರಬೇಕು. 3 ಶಕ್ತಿಗಳಿದ್ದಂತಹ ಸಂದರ್ಭದಲ್ಲಿ
ಸಂದರ್ಭದಲ್ಲಿ, ಅಂದರೆ 3 ಕೂಟಗಳಿದ್ದಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರುವಂತಹದ್ದು ಕಷ್ಟ. LDF ಕಡೆಗೆ ಒಂದಷ್ಟು ಜನ ಇರ್ತಾರೆ, UDF ಕಡೆಗೆ ಒಂದಷ್ಟು ಜನ ಇರ್ತಾರೆ. ಬಿಜೆಪಿ ಹೊಸ ಶಕ್ತಿಯಾಗಿ ಉದಯ ಆಗುವಂತಹದ್ದಿದೆಯಲ್ಲ, ಅಷ್ಟು ಸುಲಭದ್ದಲ್ಲ. ಒಮ್ಮೆ ಏನಾದರೂ UDF ಮತ್ತು LDF ಒಂದಾಗಿ ಬಿಜೆಪಿ ಅಪೋಸಿಷನ್ ಪಾರ್ಟಿ ಆಗಿದ್ದೇ ಆದರೆ ಕೇರಳದಲ್ಲಿ ಒಂದು ದೊಡ್ಡ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಆಗ ಬಿಜೆಪಿ ಮುಂದಿನ ದಿನಗಳಲ್ಲಿ 2031ರ ಚುನಾವಣೆ ಇರಬಹುದು, 2036ರ ಚುನಾವಣೆ ಇರಬಹುದು, ಆ ಸಂದರ್ಭಕ್ಕೆ ನಾವು ಅಧಿಕಾರಕ್ಕೆ ಬರಬಹುದು, ಆ ಸ್ಥಿತಿಗೆ ಬಿಜೆಪಿಯನ್ನು ಬೆಳೆಸಬಹುದು ಅಂತ ಬಿಜೆಪಿಯ ತಂತ್ರಗಾರಿಕೆ. ಹಾಗೆ ನೋಡೋಕೆ ಹೋದರೆ ಕೇರಳ ಬಿಜೆಪಿಗೆ ಸದಾ ಮರಳುಗಾಡೆ. ಯಾಕೆ ಗೊತ್ತಾ? ಅವರಿಗೆ ತಮಿಳುನಾಡನ್ನು ಗೆಲ್ಲೋದಕ್ಕೆ ಅಷ್ಟೇನು ಕಷ್ಟ ಇದೆ ಅಂತ ನನಗನ್ಸೋದಿಲ್ಲ. ತಮಿಳುನಾಡಿನಲ್ಲಿ ಅವರು ವರ್ಕೌಟ್ ಜಾಸ್ತಿ ಮಾಡಬೇಕಷ್ಟೇ. ಆದರೆ ಕೇರಳ ಗೆಲ್ಲೋದು ಬಹಳ ಕಷ್ಟ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ ಕೇರಳದ ಡೆಮೋಗ್ರಫಿ. ಕೇರಳದಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ಕ್ರಿಶ್ಚಿಯನ್ ಪ್ಲಸ್ ಮುಸ್ಲಿಮರ ಓಟಿನ ಸಂಖ್ಯೆ 55% ಇದೆ. ಅಲ್ಲಿ ಹಿಂದೂಗಳಿರುವಂತಹದ್ದು 43ರಿಂದ 44% ಮಾತ್ರ. ದೇಶದ ಬೇರೆ ಕಡೆಯಲ್ಲಿ ಹಿಂದೂಗಳ ಓಟ್ ಧ್ರುವೀಕರಣಗೊಂಡಂತೆ ಕೇರಳದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಮತ ಚಲಾಯಿಸೋದಿಲ್ಲ. ಹೀಗಾಗಿ ಬಿಜೆಪಿ ಅಲ್ಲಿ ಎಮರ್ಜ್ ಆಗೋದಕ್ಕೆ ನಾನಾ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದೆ. ಈಗಾಗಲೇ ಕ್ರಿಶ್ಚಿಯನ್ ಕಮ್ಯುನಿಟಿಯನ್ನು ರೀಚ್ ಆಗೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಇದೆಲ್ಲದೂ ಕೂಡ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡಬೇಕು. ಸದ್ಯದ ಸಮೀಕ್ಷೆಗಳ ಹೇಳ್ತಿರುವ ಪ್ರಕಾರ ಬಿಜೆಪಿಗೆ ಅಂತಹ ಉತ್ತಮವಾದಂತಹ ವಾತಾವರಣ ಇಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟಿದ್ದೆ ಆದರೆ ಹಂಗ್ ಅಸೆಂಬ್ಲಿಯನ್ನು ಕ್ರಿಯೇಟ್ ಮಾಡುವಷ್ಟು ಶಕ್ತಿಯನ್ನು ಬಿಜೆಪಿ ಬೆಳೆಸ್ಕೊಳ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಬಿಜೆಪಿಗೆ ಇನ್ನೊಂದು ನಿರೀಕ್ಷೆ ಏನು ಗೊತ್ತಾ? ಕಳೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ UDF ಕಮಾಲ್ ಮಾಡಿಬಿಟ್ಟಿದೆ. ಕೇರಳದಲ್ಲಿ ಒಟ್ಟಾರೆಯಾಗಿ ಒಂದು 65ರಿಂದ 70% ಸ್ಥಳೀಯ ಸಂಸ್ಥೆಗಳನ್ನು UDF ಗೆದ್ದುಕೊಂಡಿದೆ. ಇದು ಕಾಂಗ್ರೆಸ್ಗೆ ಭಾರಿ ಹುಮ್ಮಸ್ಸನ್ನು ಕೊಟ್ಟಿದೆ. ಯಾವ ಹಂತದಲ್ಲಿ ಅವರಿದ್ದಾರೆ ಅಂತಂದ್ರೆ ನಾವು ಅಧಿಕಾರಕ್ಕೆ ಬಂದೇ ಬಿಟ್ವಿ ಎನ್ನುವ ರೀತಿಯಲ್ಲಿ ಅವರು ತೇಲ್ತಾ ಇದ್ದಾರೆ. ಆದರೆ ಅದೇ ಕಾಂಗ್ರೆಸ್ಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರೋದೇನು ಕೇಳಿದ್ರೆ ಕಾಂಗ್ರೆಸ್ನ ಒಳಗೆ ಇರುವಂತಹ ಒಡಕು. ಸದ್ಯ VD ಸತೀಶನ್ ಅಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್, ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಒಂದು ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಮೇಶ್ ಚೆನ್ನಿತಾಲ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರ ಪರಮಾಪ್ತನಾಗಿರುವಂತಹ KC ವೇಣುಗೋಪಾಲ್ ಕೂಡ ನಾನು ಕೂಡ ರೇಸ್ನಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. AICC ಜನರಲ್ ಸೆಕ್ರೆಟರಿ ಆಗಿರುವ ಕಾರಣದಿಂದಾಗಿ KC ವೇಣುಗೋಪಾಲ್ ಕೇರಳ ಕಾಂಗ್ರೆಸ್ನಲ್ಲಿ ಒಂದು ವಿಶೇಷವಾದಂತಹ ವೀಟೋ ಪವರ್ ಅನ್ನು ಇಟ್ಕೊಂಡಿದ್ದಾರೆ. ಇದು ಪಕ್ಷದಲ್ಲಿ ಸಾಕಷ್ಟು ಒಡಕನ್ನು ಮೂಡಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಶಶಿ ತರೂರ್ ವಿಭಿನ್ನ ದಾರಿಯನ್ನು ಹಿಡಿದಿದ್ದಾರೆ, ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಇತ್ತೀಚೆಗೆ ಚುನಾವಣಾ ತಯಾರಿಯ ಕುರಿತಾಗಿ ಕೇರಳ ಕಾಂಗ್ರೆಸ್ನ ಒಂದು ಸಭೆಯನ್ನು ಕರೆಯಲಾಗಿತ್ತು. ಅದರಲ್ಲಿ ಕೇರಳ ಕಾಂಗ್ರೆಸ್ನ ಎಲ್ಲಾ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ. ಆ ಸಭೆಗೆ ಶಶಿ ತರೂರ್ ಗೈರಾಗಿದ್ರು. ಶಶಿ ತರೂರ್ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ನ ನಾಯಕತ್ವದ ಬಳಿಯಲ್ಲಿ ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ರಾಷ್ಟ್ರಮಟ್ಟದ ಕಾಂಗ್ರೆಸ್ನಲ್ಲಿ ನನಗೆ ಸ್ಥಾನಮಾನ ಕೊಟ್ಟಿಲ್ಲ. ಯಾಕೆಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಶಶಿ ತರೂರ್ ಖರ್ಗೆಯ ಎದುರಾಳಿಯಾಗಿ ಸ್ಪರ್ಧಿಸಿದ್ರು. ಇದು ಗಾಂಧಿ ಪರಿವಾರಕ್ಕೆ ಸ್ವಲ್ಪವೂ ಇಷ್ಟ ಆಗಿಲ್ಲ. ಅನಂತರ ಸ್ವಲ್ಪ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಅಂತಿಮವಾಗಿ ಶಶಿ ತರೂರ್ ಒಂದು ಡಿಮ್ಯಾಂಡ್ ಇಟ್ರು. ರಾಷ್ಟ್ರಮಟ್ಟದಲ್ಲಿ ನನಗೆ ಸ್ಥಾನಮಾನ ಸಿಕ್ಕಿಲ್ಲ, ಕೇರಳದಲ್ಲಾದರೂ ಸ್ಥಾನಮಾನವನ್ನು ಕೊಡಿ, ನನ್ನನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸಿ ಅಂತ. ಆದರೆ ಕಾಂಗ್ರೆಸ್ನ ನಾಯಕತ್ವ ಅದಕ್ಕೂ ಕೂಡ ಸಿದ್ಧ ಇಲ್ಲ. ಹೀಗಾಗಿ ಶಶಿ ತರೂರ್ ರೆಬಲ್ ಆಗಿದ್ದಾರೆ. ಶಶಿ ತರೂರ್ ರೆಬಲ್ ಆಗಿರೋದು ಪಕ್ಷಕ್ಕೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ತಿರುವನಂತಪುರಂ ಪಾಲಿಕೆಯ ಚುನಾವಣೆಯಲ್ಲೇ ಉತ್ತರ ಸಿಕ್ಕಿದೆ. ಬಿಜೆಪಿಯಲ್ಲಿ ಐತಿಹಾಸಿಕವಾಗಿ ಜಯ ದಾಖಲಿಸಿದೆ. ಮೊಟ್ಟ ಮೊದಲ ಬಾರಿಗೆ ತಿರುವನಂತಪುರಂನಲ್ಲಿ ಅಧಿಕಾರವನ್ನು ಹಿಡಿದಿದೆ. ಹೀಗಿರುವಾಗ ಶಶಿ ತರೂರ್ ಚುನಾವಣೆಯ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷಾಂತರ ಮಾಡಿದ್ದೇ ಆದರೆ ಕಾಂಗ್ರೆಸ್ಗೆ ಒಂದಷ್ಟು ಕ್ಷೇತ್ರಗಳಲ್ಲಂತೂ ಹೊಡೆತ ಬೀಳುವಂತಹ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಇದಿಷ್ಟು ಕೇರಳ ಚುನಾವಣೆಗೆ ಸಂಬಂಧಪಟ್ಟಂತೆ ಬಂದಂತಹ ಒಪಿನಿಯನ್ ಪೋಲ್ ಜೊತೆಗೆ ಕೇರಳ ರಾಜಕಾರಣದ ಸದ್ಯದ ಚಿತ್ರಣ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ